ಹೆಚ್ಚಿಕೊಳ್ಳುತ್ತೆ. ಎರಡನೇದು ಯಾರು ಅಂತಂದರೆ ಈ 25ರಿಂದ 30% ಜನ ಇದ್ದಾರೆ ಅಂತ ಹೇಳಿದ್ನಲ್ಲ ನಾನು, ಯಾರು ಸೈದ್ಧಾಂತಿಕವಾದಂಥ ಜೀವನವನ್ನು ಮಾಡ್ತಾ ಇರೋದು, ಪ್ರಿನ್ಸಿಪಲ್ಸ್ ಮೇಲೆ ಬದುಕ್ತಕ್ಕಂಥ. ನಾವೇನೇ ಆಗಲಿ ನಮ್ಮ ಜೀವನದಲ್ಲಿ ಈ ಒಂದು ಸಿದ್ಧಾಂತವನ್ನು ಬಿಟ್ಟು ನಾವು ಆಚೆಗೆ ಹೋಗಲ್ಲ. ಸತ್ರೂ ಇದರಲ್ಲೇ ಸಾಯ್ತೀವಿ ನಾವು. ನಮ್ಮ ಕೆಲಸ ಆಗದಿದ್ರು ಚಿಂತಲ್ಲ, ನಾನು ₹1 ಲಂಚ ಕೊಡಲ್ಲ, ಯಾವನ ಕೈಲೂ ನಾನು ಇನ್ಫ್ಲೂಯೆನ್ಸ್ ಮಾಡಲ್ಲ, ಕಾನೂನು ಪ್ರಕಾರವಾಗಿ ಹೇಗಿದ್ದೋ ಅದಾಗಲಿ ಅಂತಕ್ಕಂಥ ಹೋರಾಟ ಮನೋಭಾವನೆ ಇರ್ತಕ್ಕಂಥ ಜನ ನಮ್ಮಲ್ಲಿ ಬರ್ತಾರೆ. ಎರಡನೇ ಪ್ರಿನ್ಸಿಪಲ್, ಸೈದ್ಧಾಂತಿಕವಾಗಿ ಜೀವನ ಮಾಡ್ತಿರ್ತಕ್ಕಂಥ, ಮೌಲ್ಯಾಧಾರಿತವಾದಂಥ ಜೀವನ ಮಾಡ್ತಿರ್ತಕ್ಕಂಥ ಜನ ನಮ್ಮಲ್ಲಿ ಬರ್ತಾರೆ. ಮೂರನೇ ವ್ಯಕ್ತಿಗಳು, ಇವರು ವಿಶೇಷವಾದಂಥ ಜನ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ ಅವರು ತೊಂದರೆ ಕೊಡೋದಕ್ಕೆ ಬರ್ತಕ್ಕಂಥ ಜನ. ಇವರು ಇದ್ದಾರೆ, ಇಲ್ಲ ಅಂತ ಹೇಳೋದು. ಅವ್ರದ್ದು ಏನು ಕೆಲಸ? ನಾವೆಷ್ಟೋ ಕೇಸುಗಳು ನೋಡಿದ್ದೀವಿ. ಒಬ್ಬ ಆನೆಸ್ಟ್ ಆಫೀಸರ್ ಮೇಲೆ ಕಂಪ್ಲೇಂಟ್ ಕೊಡೋದು, ಅಥವಾ ಅವ್ನು ಡಿಸಾನೆಸ್ಟೇ ಇರ್ಬೋದು, ಆನೆಸ್ಟ್ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಒಂದು ದೂರು ಕೊಡೋದು. ದೂರು ಕೊಟ್ಟಾದ್ಮೇಲೆ ಅವನಿಗೆ ಭಯ ಬರುತ್ತೆ, ಲೋಕಾಯುಕ್ತಕ್ಕೆ ನಮ್ಮ ಮೇಲೆ ದೂರಿದೆ, ಈ ದೂರು ವಿಚಾರಣೆ ಪೂರ್ತಿ ಆಗೋವರೆಗೂ ಕೂಡ ನನಗೆ ಇನ್ಕ್ರಿಮೆಂಟ್ ಕಟ್ ಮಾಡ್ತಾರೆ, ಪ್ರಮೋಷನ್ ಕೊಡೋದಿಲ್ಲ, ಯಾವ ಟೈಮ್ನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನಿಷಿಯೇಟ್ ಮಾಡ್ತಾರೋ ಗೊತ್ತಿಲ್ಲ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನನಗೇನಾಗುತ್ತೋ ಏನೋ ಗೊತ್ತಿಲ್ಲ. ಈ ಒಂದು ಹ್ಯಾಂಗಿಂಗ್ ಸೋರ್ಡ್ ಅವ್ರ ಮೇಲೆ ಕಟ್ಟೋದು, ತೂಗುಗತ್ತಿ ಒಂದು ದೂರ ಹಾಕೋದು. ಆಮೇಲೆ ಅವನ ಹತ್ರ ವ್ಯವಹಾರ ಮಾಡೋದು, ಹೋಗಿ ನೋಡೋ ಕಂಪ್ಲೇಂಟ್ ಹಾಕಿದ್ದೀವಿ, ನೀನು ವಾಪಸ್ ತಗೋಬೇಕು ಅಂತಂದ್ರೆ ನನಗೆ ಇಷ್ಟು ಕೊಡು. ಲಂಚ್ ಕೊಡೋರ ಹತ್ರ ಲಂಚ ತಗೊಳ್ಳೋದು ಒಂದು, ಪ್ರಾಮಾಣಿಕರನ್ನ ಅಪ್ರಾಮಾಣಿಕರನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಒಂದು. ಅವನೇನು ದುಡ್ಡು ಕೊಡಬೇಕು ಅಂತಂದ್ರೆ ಅವನೇನು ಮಾಡಬೇಕು? ಅವನ ಸಂಬಳದಲ್ಲಿ ಅವ್ನು ಜೀವನ ಮಾಡೋದಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋ ಪರಿಸ್ಥಿತಿ. ಅವನೇನು ಮಾಡಬೇಕು? ಅವಾಗ ಅವನು ಇನ್ನೊಂದು ಕಡೆ ಕಿತ್ಕೋಬೇಕು, ಇವನು ಕೊಡಬೇಕು. ತಿರ್ಗಾ ಭ್ರಷ್ಟಾಚಾರ ಪ್ರಾರಂಭ. ಸೊ ಇಂಥ ಜನಗಳು ನಮ್ಮಲ್ಲಿ ಬರ್ತಾರೆ, ದೂರುಗಳನ್ನು ಕೊಟ್ಟು ಅದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥ ಜನಗಳು ಕೂಡ ಇದ್ದಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕೋದಕ್ಕೂ ಕೂಡ ಲೋಕಾಯುಕ್ತ ಸಂಸ್ಥೆ ಸಾಕಷ್ಟು ಪ್ರಕರಣಗಳನ್ನು ಅವ್ರ ಮೇಲೆ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಕರಿತೀವಿ, ಈ ಥರ ಇದೆ ನೋಡಿ, ಈ ಥರ ಮಾಡ್ತಿದ್ಯಾ ನೀನು, ಇನ್ನೊಂದ್ಸರಿ ಈ ಥರ ದೂರು ಬಂದರೆ ಒಂದ್ಸರಿ ವಾರ್ನಿಂಗ್ ಮಾಡ್ತೀವಿ, ಇನ್ನೊಂದ್ಸರಿ ಇದೇ ಥರ ನಿನ್ನ ದೂರು ಬಂದು ಅದು ಸುಳ್ಳು ಅಂತಂದು ಸಾಬೀತಾದರೆ ನಿನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೊಡ್ಬೋದು, ಕಂಟೆಂಪ್ಟ್ ಇನಿಷಿಯೇಟ್ ಮಾಡ್ಬೋದು ನಿಮ್ಮ ಮೇಲೆ ಅಂತಂದು ಅವನ ಮೇಲೂ ಕೂಡ ಕ್ರಮ ತಗೋತೀವಿ. ಸಾಕಷ್ಟು ಪ್ರಕರಣಗಳು ಆ ಥರ ಕೂಡ ನಮ್ಗೆ ಇನಿಷಿಯೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಾವು ಕೆಲಸ ಜಾಸ್ತಿ, ಈ ಕೆಲಸನೂ ಮಾಡಬೇಕು, ಆ ಕೆಲಸನೂ. ಇದು ಸಾರ್ವಜನಿಕರು ಕೂಡ ಅಷ್ಟೇ, ಬೇಕಾದಷ್ಟು ಪ್ರಕರಣಗಳನ್ನು ಈ ಲೋಕಾಯುಕ್ತ ವ್ಯಾಪ್ತಿ ಏನಿದೆ ಅಂತಲೇ ಗೊತ್ತಿಲ್ಲದಿರೋ ಅರ್ಜಿಗಳನ್ನು ಕೊಡ್ತಾರೆ. ಸುಮಾರು ಇವತ್ತು ನೋಡಿರುತ್ತೆ, ಗೊತ್ತಾಗುತ್ತೆ ನಿಮಗೇನು, ಬೇಕಾದಷ್ಟು ಪ್ರಕರಣಗಳು ಕಾನೂನು ಗೊತ್ತಿಲ್ಲ ಅವನಿಗೆ. ಲೋಕಾಯುಕ್ತ ಕಾಯ್ದೆ ಎಷ್ಟು ಜನ ಓದಿದ್ದೀರಿ? ಸರ್ಕಾರಿ ನೌಕರರಲ್ಲಿ ಎಷ್ಟು ಜನ ಓದಿದ್ದಾರೆ? ಕೈ ಎತ್ತಿ ನೋಡಿ. ಲೋಕಾಯುಕ್ತ ಕಾಯ್ದೆಯನ್ನು ಸಂಪೂರ್ಣವಾಗಿ ಓದಿರೋರು ಯಾರಾದರೂ ಇದ್ದಾರೆ? ನಿಯಮಾವಳಿಗಳನ್ನು ಓದಿರೋರು ಯಾರಾದರೂ ಇದ್ದಾರೆ? ಯಾರಾದರೂ ಕೈ ಎತ್ತಿ ನೋಡಿ. ನೋಬಡಿ. ಸಾರ್ವಜನಿಕರನ್ನು ಬಿಡಿ, ಸರ್ಕಾರಿ ನೌಕರರೇ ಓದಿಲ್ಲ ಇವತ್ತಿನ ದಿವಸ. ಕೂಡ ಆ ಆ್ಯಕ್ಟಲ್ಲಿ ಬೇಕಾದಷ್ಟು ರಕ್ಷಣೆನೇ ಇದೆ. ಶಿಕ್ಷೆ ಕೊಡೋದಕ್ಕೆ ಹೇಗಿದೆಯೋ ರಕ್ಷಣಾತ್ಮಕವಾದ ವಿಧಾನಗಳು ಕೂಡ ಅದರಲ್ಲಿದೆ. ನೀವು ಅದನ್ನು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ನಾನು ಒಂದು ದೂರು ಬಂದಾಗ ನನ್ನ ಕರ್ತವ್ಯದಲ್ಲಿ ನಾನು ಸರಿಯಾಗಿ ಮಾಡಿದ್ದೀನಿ, ಕಾನೂನಾತ್ಮಕವಾಗಿ ಮಾಡಿದ್ದೀನಿ ಅಂತ ಡಿಫೆನ್ಸ್ ತಗೋಬೋದು, ರಕ್ಷಣೆ ತಗೋಬೋದು ಅಂತಲೂ ಇದೆ ಓದನ್ನು. ಸಾರ್ವಜನಿಕರು ಅಷ್ಟೇ, ದೂರು ಕೊಡುವಾಗ ನಾನು ಏನು ದೂರು ಕೊಡ್ತಿದ್ದೀನಿ, ಆ ದೂರು ಲೋಕಾಯುಕ್ತರ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡೋಣ. ದೂರು ಕೊಡ್ತಾರೆ. ಉದಾಹರಣೆಗೆ ನೋಡಿ, ಸರ್ಕಾರಿ ನೌಕರರ ಕರ್ತವ್ಯ ಲೋಪ ಇಲ್ಲದೇ ಇದ್ದರೆ ಅಥವಾ ಸರ್ಕಾರಿ ನೌಕರರಿಂದ ಒಂದು ಸಮಸ್ಯೆ ಉದ್ಭವ ಆಗಿಲ್ಲದೇ ಇದ್ದರೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ದೂರುಗಳನ್ನು ಲೋಕಾಯುಕ್ತ ಕೊಡಕ್ಕೆ ಬರಲ್ಲ. ಒಬ್ಬ ಸರ್ಕಾರಿ ನೌಕರನ ಕರ್ತವ್ಯ ಲೋಪ ಅಥವಾ ಅವನಿಂದ ಒಂದು ಸಮಸ್ಯೆ ಉದ್ಭವ ಎರಡಾಗಿರ್ಬೇಕು. ಅವೆರಡೂ ಇಲ್ಲ ಅಂತಂದರೆ ಬೇರೆ ಖಾಸಗಿ ವ್ಯಕ್ತಿಗಳ ನಡುವಣ ಯಾವುದೇ ವ್ಯವಹಾರಗಳನ್ನು ತೀರ್ಮಾನ ಮಾಡೋದಕ್ಕಾಗಲಿ ಕ್ರಮ ತಗೊಳ್ಳೋದಕ್ಕಾಗಲಿ ಲೋಕಾಯುಕ್ತ ಸಂಸ್ಥೆಗೆ ಅಧಿಕಾರ ಇಲ್ಲ. ಅಂಟ ಬಂದ್ರೆ ಜಗಳ, ಭಾಗ ಕೊಡಿಸಿ ಅಂತ ನಮ್ಗೆ ಅರ್ಜಿ ಕೊಟ್ಟರೆ ಕೊಡ್ಸೋಕ್ಕಾಗುತ್ತಾ? ಸರ್ಕಾರದ ಆದೇಶ ಹೊರಡಿಸಿರ್ತಾರೆ, ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡೋದು.
ಆ ಅಪಾಯಿಂಟ್ಮೆಂಟ್ ಮಾಡಿರೋ ತಪ್ಪು ಅದನ್ನು ರದ್ದುಗೊಳಿಸಿ ನಮ್ಗೆ ಕೊಟ್ಟರು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಆದಂಥ ಬೇಗ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಂದು ರಚನೆ ಮಾಡಿದರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಹೀಗೆ ಎಲ್ಲೆಲ್ಲಿ ಸಮಸ್ಯೆಗಳಿಗೆ ಪರ್ಯಾಯ ಪರಿಹಾರ ವ್ಯವಸ್ಥೆ ಈಗಾಗಲೇ ಇದೆ ಕಾನೂನಲ್ಲಿ, ಅಲ್ಲಿಗೆ ಹೋಗಬೇಕೇ ಹೊರತು ಅದನ್ನು ಲೋಕಾಯುಕ್ತ ಸಂಸ್ಥೆಗೆ ತಂದುಕೊಡೋದಕ್ಕಾಗೋದಿಲ್ಲ. ಅವರಿಗೆ ಸಬ್ ರಿಜಿಸ್ಟ್ರಲ್ಲಿ ಸೇಲ್ ಡೀಡ್ ಆಗಿದೆ ಸರ್. ಯಾರಿಗೆ? ಅವ್ರ ಎದುರಿನ ಪಾರ್ಟಿಗೆ ಸರ್. ಆ ಸಂದರ್ಭದಲ್ಲಿ ಇವರು ಇದು ಮಾಡಿ ಅಬ್ಜೆಕ್ಷನ್ ಮಾಡಿದ್ದಾರೆ ಸರ್. ಅಬ್ಜೆಕ್ಷನ್ ಹಿಯರಿಂಗ್ ತೊಗೊಂಡ್ರು ಸರ್ ತಹಸೀಲ್ದಾರು. ಅದರಲ್ಲಿ ಮಧ್ಯದಲ್ಲಿ ಇವರು ಅಬ್ಜೆಕ್ಷನ್ ವಾಪಸ್ ತೊಗೊಂಡ್ರು ಸರ್. ಆದ ನಂತರ ಮೊಟೇಷನ್ ಆಗಿದೆ ಸರ್. ಮೊಟೇಷನ್ ಆರ್ಡರ್ ಆಗಿದೆ ಸರ್. ಮಾರಾಟ ಮಾಡಿದ್ರೆ ಪ್ರಯತ್ನ ಚಾರ್ಜ್ ಮಾಡಬೇಕು ಕೋರ್ಟಲ್ಲಿ. ಅದರಿಂದ ಒಂದು ಕೆಲಸ ತಹಸೀಲ್ದಾರರಿಂದ ಒಂದು ಇತ್ತವರು ನಾನೇನು ಇನ್ಕಮ್ ಸರ್ಟಿಫಿಕೇಟ್ ಮುಖಾಂತರವಾಗಿ ಜಮೀನು ಹಸ್ತಾಂತರಗೊಂಡು ಖಾತೆ ಬದಲಾವಣೆಯಾಗಿ ನಂತರದ ದಿನಗಳಲ್ಲಿ ತಿಪ್ಪಣ್ಣರವರು ಸಹ ಆಸ್ತಿಯನ್ನು ಮಾರಾಟ ಮಾಡಿದ್ದು, ಅದರ ಕ್ರಯಪತ್ರದ ಆಧಾರದ ಮೇಲೆ ಖಾತೆ ಮತ್ತು ಪಹಣಿಗಳು ಆಗಿರುವುದು ದೂರುದಾರರು ಒಪ್ಪಿಕೊಂಡಿರುತ್ತಾರೆ. ಸದರಿ ಕ್ರಯಪತ್ರಗಳನ್ನು ರದ್ದುಪಡಿಸಲಾಗಲಿ, ಖಾತೆ ಬದಲಾವಣೆ ಮಾಡಿರುವ ಆದೇಶಗಳನ್ನು ರದ್ದುಪಡಿಸಲಾಗಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಲ್ಲಿ ಅವಕಾಶವಿರುವುದಿಲ್ಲ. ಕಂದಾಯ ಅಧಿನಿಯಮ ಕಲಂ 136(2) ಅಡಿಯಲ್ಲಿ ಖಾತೆ ಬದಲಾವಣೆ ಬಗ್ಗೆ ಉಪವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುವ ಮತ್ತು ಕ್ರಯಪತ್ರವನ್ನು ರದ್ದುಗೊಳಿಸಲು ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸುವ ಹಕ್ಕನ್ನು ದೂರುದಾರರಿಗೆ ಕಾಯ್ದಿರಿಸಿ ವ್ಯಾಪ್ತಿ ಇಲ್ಲದ ಕಾರಣ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಯಿತು. 3 ಜನ ಹೋಗ್ಬಿಟ್ಟು ಸರ್ ಅವರ ಸಮಕ್ಷಮದಲ್ಲೇ, ಆಮೇಲೆ ಬೇರೆ ಪಾರ್ಟಿದವರ ಸಮಕ್ಷಮದಲ್ಲಿ ಬಿಟ್ಟು ಏನಪ್ಪ ಅಂತಂದರೆ ಅಳತೆ ಮಾಡಿಸ್ಬಿಟ್ಟು ಅವ್ರ ಜಾಗ ಬರೋದಿಲ್ಲ ಅಂತ ಕಲ್ಲು ಗುರುತು ಮಾಡಿಬಿಟ್ಟು ವಿತ್ GPS ಫೋಟೋದಿಂದ ಅವ್ರ ಸಮಕ್ಷಮದಲ್ಲೇ ಅವ್ರದ್ದು ಸಿಗ್ನೇಚರ್ ಅವ್ರ ಸಮಕ್ಷಮ ಸ್ಕೆಚ್ನು ಮಾಡಿದ್ದೀವಿ. ಎಂಡಾರ್ಸ್ಮೆಂಟು ಅವ್ರಿಗೂ ಇದಕ್ಕೂ ಕಾಪಿ ಕೊಟ್ಟಿದ್ದೀವಿ ಸರ್. ಮತ್ತೆ ಇದು ಪಂಚನೇ ಇದ್ರು ಸರ್ ಮಾಡಿಬಿಟ್ಟು ಎಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ ಸರ್. ಅವ್ರಿಗೂ ನಿಂಬರ್ ಹಾಕೊಟ್ಬಿಡ್ರಿ ಸರಿ ಸರ್. ಅವ್ರಿಗೆ ಇದೆಲ್ಲ ಮಾಡಿದ್ವಿ, ಮಾಡಿ ನೋಡ್ಲಾಗಿ ನಿಮಗೆ ರಸ್ತೆ ಇಲ್ಲಿ ತನಕ ಬರುತ್ತೆ, ಉಳಿದ ನೀವು ಓಡಾಡ್ತಿರ್ತಕ್ಕಂಥ ಜಾಗ ಖಾಸಗಿ ವ್ಯಕ್ತಿಗಳ ಜಮೀನು ಸರ್ವೆ ನಂಬರ್ನಲ್ಲಿ ಬರೋದ್ರಿಂದ ನಮ್ಮ ವ್ಯಾಪ್ತಿಗೆ ನಡೆಸ್ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾರೆ ಅವರು. ಇಲ್ಲ ನಿಮ್ಮ ಆದೇಶದಿಂದ ಮೇಲ್ಮನವಿಗೆ ಯಾರು ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಅವ್ರದ್ದು ಅದನ್ನೆಲ್ಲ ಕಿತ್ಕೊಂಡು ಇಟ್ಕೊತೀರಿ. ಅವತ್ತು ಇದು ಕೂಡ ಅವರು ಒಪ್ಕೊಂಡಿದ್ದಾರೆ ಸರ್. ಒಪ್ಕೊಳ್ಳಿರಿ, ನಿಮ್ಮ ಕೈ ಬರವಣಿಗೆ ಮಾಡ್ಬಿಟ್ಟಿದ್ರೆ ಆಗಿತ್ತು. ಖಂಡಿತ ಸರ್. ಅದೇ ಸರ್ ಅದು ರೋಡ್ ಮಾಡೋದು ಖಾಸಗಿಯಾಗಿ ಇಷ್ಟ ಅಂತೇಳಿ ಅದೆಲ್ಲ ಬಿಟ್ಟಿಲ್ಲ ಸರ್. ಕೊಡ್ತಾರೆ, ಅದಕ್ಕೆ ಕೊಡ್ತೀನಿ ಯಾಕೆ ಕೋರ್ಟ್ಗೆ ಹಾಕಿ ನೀವು ಕೋರ್ಟ್ ಖಾಸಗಿ ವ್ಯಕ್ತಿಗಳ ಮೇಲೆ ನಾವೇನು ಕ್ರಮ ತಗೊಳಕ್ಕಾಗಲ್ಲ, ಅವರು ತಗೊಳಕ್ಕಾಗಲ್ಲ ಸರ್. ನಮ್ಮ ಸರ್ಕಾರ ಸರ್ ಅದು ಸರ್ಕಾರದಲ್ಲ ಕಣಯ್ಯ, ಹೇಳಿದ ಅರ್ಥ ಮಾಡ್ಕೊ. ಮ್ಯಾಪ್ ಕೊಡು. ಪೂರ್ತಿ ಎಲ್ಲ ಊರುಗಳು ಮತ್ತು ಎಲ್ಲನೂ ಕೂಡ ಮ್ಯಾಪ್ಗಳಿದೆ. ಆ ಮ್ಯಾಪಲ್ಲಿ ರಸ್ತೆ ತೋರಿಸಿರ್ಬೇಕು. ನೀವು ಯಾವ್ಯಾವುದೋ ಪೇಪರ್ನಲ್ಲಿ ಆರ್ಡರ್ಗಳು ಮಾಡಿಕೊಂಡು ಅಲ್ಲಿ ರಸ್ತೆ ಇದೆ ಅಂತ ಮಾಡೋಕ್ಕಾಗಲ್ಲ. ಅರ್ಜಿ ಕೊಟ್ಟ ಮೇಲೆ ನಿಮಗೆ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇದ್ದರೆ ತೀರ್ಮಾನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಮಾಡಿ ಅವ್ರಿಗೆ ನಕಲನ್ನು ಕೊಡಬೇಕು. ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಕರೆಕ್ಟಾಗಿ ಆದೇಶ ಮಾಡಿ ಹಿಂಬರ ಕೊಡಬೇಕು. ಹಿಂಬರನೇ ಕೊಡ್ದಿರಾ ನೀವು ಅವತ್ತಿದ್ರಲ್ರಿ ಫೋಟೋದಲ್ಲಿ ನೀವು ಇದ್ದೀರಾ, ನಿಮ್ಗೆ ಹೇಳಿದ್ದೀವಿ ಅಂದರೆ ಅದು ಆರ್ಡರ್ ಆಗಲ್ಲ. ತಿಳ್ಕೊಳ್ಳಿ, ನೀವು ಇದೇ ಮಾಡೋದು ಅಂದರೆ ಅವ್ರ ಅರ್ಜಿ ತೀರ್ಮಾನ ಆಗಿಲ್ಲ ಅಂತಲೇ ಅರ್ಥ. ಇವಾಗ ನೀವು ಕೈ ಬರವಣಿಗೆ ಏನು ಕೊಟ್ಟು ಸರ್ಕಾರಿ ಆದೇಶಗಳನ್ನ ಹಿಂಗೆ ಮಾಡೋದು ಊರಲ್ಲ ಮಾಡ್ತಾರೆ ಯಾರಾದರೂ? ಹಾಂ, ಮತ್ತೆ ಇರೋರು ಯಾರು? ಈಗ ಎಂಡಾರ್ಸ್ಮೆಂಟ್ ನೀವು ಕೊಟ್ಟೋಗ್ಬೇಕಾಗಿತ್ತು, ಇಲ್ಲಾಂದರೆ ಬಂದವ್ರು ಕೊಡಬೇಕಾಗಿತ್ತು. ಎರಡೂ ಮಾಡಲ್ಲ. ಕೊಡಿ, ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಡಿ. ಯಾಕೆ ಕೊಡೋಕ್ಕಾಗಲ್ಲ? ಅವ್ರು ಒಂದು ಕಾಪಿನೂ ಕೊಟ್ಟಿದ್ದೀವಿ, ನೀವು ಉತ್ತರನೂ ಕೊಟ್ಟಿದ್ದೀರಾ, ಅದು ನೋಡಿ ನಾನು ಆದೇಶ ಮಾಡಬೇಕು, ಆಮೇಲೆ ಆದೇಶ ಮಾಡ್ತೀವಿ. ಅನಿರೀಕ್ಷಿತ ಭೇಟಿಯ ಕಾಲಕ್ಕೆ ನೀಡಿದ ನಿರ್ದೇಶನಗಳನ್ನು ಪಾಲನೆ ಮಾಡಿರುವಂತೆ ಕಂಡುಬರುತ್ತಿಲ್ಲ. ಆದ್ದರಿಂದ ಪ್ರಕರಣವನ್ನು ಖುದ್ದು ಪರಿಶೀಲನೆ ಮಾಡಿದ ನಂತರ ಆದೇಶ ಹೊರಡಿಸಲು ದಿನಾಂಕ ನಾಳೆ 30ಕ್ಕೆ ಪ್ರಕರಣವನ್ನು ಕೈಗೆತ್ತಿಕೊಳ್ಳಲು ಮುಂದೂಡಲಾಯಿತು.
ನಾನು ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್, ಸರ್ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ಸರ್ ಹೋಮ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಸರ್ 3 ಜನನ ಮೊನ್ನೆ ದಿವಸ ನಮ್ಮ ಚೇಂಬರಿಗೆ ಕರ್ಸ್ಕೊಂಡಿದ್ದೆ. ಸರ್ ನಿಮ್ಮ ಸೈನಿಕರ ಕೇಸ್ಗೋಸ್ಕರನೇ ಕರೆಸಿದ್ದೆ. ಸರ್ ಅವರು ಒಂದು ಪಾಲಿಸಿ ಮಾಡ್ತಾ ಇದ್ದಾರೆ. ಸರ್. ಈಗ ಸರ್ಕಾರಕ್ಕೆ ರೆಕಮೆಂಡೇಶನ್ ಕಳಿಸಿ ಒಂದು ಪಾಲಿಸಿ ಮಾಡ್ತಾ ಇದ್ದಾರೆ. ಸರ್ ಅವರು 2 ತಿಂಗಳೊಳಗಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟೋಗಿದ್ದಾರೆ. ಸರ್ ಗೊತ್ತಾಯ್ತಾ? ಸರ್. ಅದರಿಂದ ನಾನು ಈ ಕೇಸ್ ತೀರ್ಮಾನ ಮಾಡಲ್ಲ. ಅವ್ರು ಏನು ವರದಿ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಆ ನಂತರ ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಸರ್ ಇನ್ನೊಂದು ತಮ್ಮ ಹತ್ರ ತಮ್ಮ ಪರ್ಮಿಷನ್ ತೊಗೊಳ್ತೀನಿ ಒಂದು ನಿಮಿಷ ಮಾತಾಡೋದಕ್ಕೆ. ಹೇಳಿ. ನಾವು ಕಾರ್ಗಿಲ್ ಅಂತ ಯುದ್ಧ ಆಗಲಿ, ಯುದ್ಧದಂಥ ಆಪರೇಷನ್ಗಳಾಗಲಿ, ಒಬ್ಬ ಸೈನಿಕ ತನ್ನ ಇಡೀ ದೇಶ, ಈ ಭೂಮಿ, ಈ ಜನತೆಗೋಸ್ಕರ ತನ್ನ ಪ್ರಾಣ ಕೊಡಲಿಕ್ಕೆ ರೆಡಿ ಇರ್ತಾನೆ. ಅಲ್ಲಿ ನಮಗೆ ಯಾವುದೂ ಭಯ ಇರಲ್ಲ. ನಮಗೆ ಒಂದೇ ಏನಂತಂದರೆ ನಾವು ನಮ್ಮ ದೇಶ, ನಮ್ಮ ಜನತೆ ಈ ಭೂಮಿಯಿಂದ ರಕ್ಷಣೆ ಮಾಡಲೇಬೇಕು, ನಮ್ಮ ಪ್ರಾಣ ಕೊಟ್ಟಾದ್ರು ಅಂತ. ಅದರ ಭಯ ಎಲ್ಲಿ ಹುಟ್ಟಿದೆ ಅಂತಂದರೆ ನಮಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮೇಲಾಧಿಕಾರಿಗಳಿಂದ ಏನು ತೊಂದರೆ ಆಗಲ್ಲ. ನಮಗೆ ಮೇಲಾಧಿಕಾರಿಗಳವರೆಗೆ ತಲುಪಬೇಕು ಅಂತಂದ್ರೆ ಮೇಲಾಧಿಕಾರಿಗಳಿಗೆ ತಪ್ಪು ಸಂದೇಶವನ್ನ ಕೆಳಾಧಿಕಾರಿಗಳು ತಪ್ಪಿಸ್ತಾರೆ. ಆ ಅಧಿಕಾರಿಗಳ ಹತ್ರ ನಮ್ಮ ಸೌಲಭ್ಯಗಳನ್ನು ಕೇಳಲಿಕ್ಕೆ ನಾವು ಹೋಗ್ಬೇಕಂತಂದ್ರೆ ಒಬ್ಬ ಸೈನಿಕನಿಗೆ ಭಯ ಹುಟ್ಲಿಕ್ಕೆ ದಯವಿಟ್ಟು ಅದರ ಬಗ್ಗೆ ತಾವು ಆದೇಶ ಮಾಡಬೇಕು. ಇನ್ನೊಂದು ಏನಂದ್ರೆ ಸರ್, ನೋಡಿ, ನಾವು ಸ್ಟೇಟ್ನಲ್ಲಿ ಈ ಅಲಿಗೇಷನ್ ಮಾಡ್ತಾರೆ, ಅದು ನೀವು ಹೋದರೆ ಅವರು ಸರಿಯಾಗಿ ಸ್ಪಂದನೆ ಮಾಡಲ್ಲ. ಗೊತ್ತಾಯ್ತಾ? ಅವರು ನೀವು ದೇಶಕ್ಕೋಸ್ಕರ ಹೋರಾಡಿದ್ದೀರಿ ಅಂತ ಕೂಡ ನಿಮಗೆ ಒಂದು ಗೌರವ ಕೊಟ್ಟು ನಿಮಗೆ ಮಾತಾಡ್ತಾರೆ. ಅದೆಲ್ಲ ನಮಗೆ ಗಮನಕ್ಕೆ ಬಂದಿದೆ, ಬಂದಿಲ್ಲ ಅಂತಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡಿದ್ವಿ, ನಿಮ್ದೊಂದೇ ಅಲ್ಲ, ನಾನು ಎಲ್ಲ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಡಿಸ್ಟ್ರಿಕ್ಟ್ಗಳ ಬಗ್ಗೆನೂ ಸುಮೋಟೋ ಪ್ರಕರಣ ಪೇಪರ್ ಬಂದಿರ್ಬೋದು, ನೋಡಿರ್ಬೋದು. ಬೆಂಗಳೂರಿಗೆ ತಾವು ಇರಲಿಲ್ಲ ಸರ್. ವೀರಪ್ಪನವರು ಸಹ ಅವರ ಸಂಬಂಧಪಟ್ಟಂತ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗೆ ನಾವು ಸುಮೋಟೋ ಪ್ರಕರಣಗಳನ್ನು ಮಾಡ್ಕೊಂಡಿದ್ದೀವಿ. ಇದನ್ನ ಸರ್ಕಾರದವ್ರು ಏನೇ ವರದಿ ಕೊಟ್ಟರು ನಾವು ಬಿಡಲ್ಲ. ಸರ್ ನಿಮಗೆ ಏನು ಸಲ್ಲಬೇಕೋ ಕಾನೂನಾತ್ಮಕವಾಗಿ ಇದನ್ನು ಸಲ್ಲಿಸೋ ತಕ್ಕ ನಾವು ಬಿಡಲ್ಲ. ಯಾರು ಗೌರವ ಕೊಡ್ತಾ ಇದ್ರು ನಾವು ವಿ ವಿಲ್ ಸಲ್ಯೂಟ್. ರಾಜ್ಯದಲ್ಲಿ ಸರ್ ಅತಿ ಕಡಿಮೆ ತಕ್ಕಂತ ಜಿಲ್ಲೆ ಅಂದ್ರೆ ನಮ್ಮ ಯಾದಗಿರಿ ಜಿಲ್ಲೆ. ಅತಿ ಜಾಸ್ತಿ ಇರೋದು ಮಡಿಕೇರಿ. ಇಲ್ಲ ಸರ್, ಬೆಲ್ಗಾಂ. ಈಗ ಬೆಲ್ಗಾಂ 42,000 ನಿವೃತ್ತ ಸೈನಿಕರು ಬೆಲ್ಗಾಂ. ಈಗ 98 ನಿವೃತ್ತ ಸೈನಿಕರು. ಎಲ್ಲ ಕೇಳಿಸ್ಕೊಂತಿದ್ದೀರಪ್ಪ. ನೀವೇನು ಅವ್ರಿಗೆ ಕಾಫಿ ಕೊಡಿಸ್ಬೇಕಾಗಿಲ್ಲ, ತಿಂಡಿ ಕೊಡಿಸ್ಬೇಕಾಗಿಲ್ಲ. ನಮ್ಮ ಕಚೇರಿಗೆ ಒಬ್ಬರು ಸೈನಿಕರು ಬಂದಿದ್ದಾರೆ, ಅವ್ರು ಏನು ಕಾನೂನು ಪ್ರಕಾರವಾಗಿ ಮಾಡ್ಕೊಡೋದಕ್ಕೆ ಸಾಧ್ಯತೆ ಇದೆ ಅಥವಾ ಮಾಡ್ಕೊಡೋಕ್ಕಾಗಲ್ಲ ಅಂತಂದರೆ ಕಾನೂನು ಏನು ಹೇಳುತ್ತೆ, ಕೂತ್ಕೊಂಡೊಂದು ಸಮಾಧಾನವಾಗಿ ಮಾತಾಡೋದಕ್ಕೂ ವ್ಯವಧಾನ ಇಲ್ಲ ಅಂತಂದರೆ ಅವ್ರಿಗೆ ನಾವೇನು ರೆಸ್ಪೆಕ್ಟ್ ಕೊಡೋದು? ಅವ್ರಿಗೆ ದೇಶಕ್ಕೋಸ್ಕರ ಹೋರಾಡಿದವರು ಇದು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಅಷ್ಟೇ, ಗೊತ್ತಾಯ್ತಾ? ನಮ್ಮನ್ನು ರಕ್ಷಣೆ ಮಾಡೋಕ್ಕಲ್ಲ ಅವ್ರು ಪ್ರಾಣ ತ್ಯಾಗ ಮಾಡ್ತಾರೆ. ನಾವಿಲ್ಲಿ ಏನು ಕೊಡಬೇಕಾಗಿರೋದನ್ನು ಕೊಡೋದಕ್ಕೆ ವರ್ಷಾನುಗಟ್ಟಲೆ. ನಾನು ಮೊನ್ನೆ ಬಂದಾಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಟಾರಿಯಾ ಅವರು ಬಂದಿದ್ದರು. ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ ನಾನು. ಅವರು ಅಷ್ಟೆಲ್ಲ ಹೇಳಿದ್ದಕ್ಕೆ 6 ತಿಂಗಳು ಕೇಳಿದ್ರು. 6 ತಿಂಗಳಿಗೆ ತಿಂಗಳಿಂದ ಎಲ್ಲಿಗೆ ಹೋಗ್ಬೇಕು, ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? ನಾವು 2 ತಿಂಗಳೊಳಗಾಗಿ ಅದನ್ನು ಪಾಲಿಸಿ ಮಾಡಿ ನಾವೆಲ್ಲ ಮಾಡಿಕೊಡ್ತೀವಿ ಸರ್. ಅವ್ರದ್ದು ಏನು ಅಂದರೆ ಈಗ ಎಲ್ಲ ಕಡೆ ಕೊಡೋದಕ್ಕೆ ಜಮೀನುಗಳಿಲ್ಲ, ಸೈಟ್ಗಳನ್ನು ಮಾಡಿ ಬರೀ ಸೈಟ್ ಕೊಟ್ಬಿಟ್ರೆ ನಾವು ಎಂಡಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಡೆವಲಪ್ ಮಾಡೋದೇ ಸೈಟ್ ಕೊಡ್ತೀವಿ 2 ತಿಂಗಳೊಳಗಾಗಿ ಅಂತ ಹೇಳಿದ್ದಾರೆ. ನಮ್ಮ ಯಾದಗಿರಿಯಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಸರ್ ಪ್ರತಿ ತಾಲೂಕಲ್ಲಿ ಲ್ಯಾಂಡ್ ಇದೆ. ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ಆಯಾ ತಾಲೂಕುಗಳಲ್ಲಿ 10% ಲ್ಯಾಂಡ್ ಸೈನಿಕರಿಗೋಸ್ಕರ ಇಡಬೇಕು ಸರ್ಕಾರಿ ಭೂಮಿಯಲ್ಲಿ ಅಂತ ಇದೆ. ಈಗ ಅದು ಜಿಲ್ಲಾಧಿಕಾರಿಗಳ ಒಂದು ವಿವೇಚನೆಗೆ ಬರ್ತದೆ. ಸರ್ ಬಂದ ಮೇಲೆ ಸಿಕ್ಕಿಲ್ಲ ಸರ್. ನೀವು ಹೋಗಿ ಎಲ್ಲಿ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡಿ ಕೊಡೋದಕ್ಕೆ ಅವಕಾಶ ಇದ್ರೆ, ಕಾನೂನಲ್ಲಿ ಅವಕಾಶ ಇದ್ರೆ ಖಂಡಿತ ಕೊಡಿಸ್ತೀವಿ. ಹುಣಸಗಿ ಪಟ್ಟಣದಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಂತ ನಿವೇಶನದಲ್ಲಿ ನಾನು ಸೈಟ್ ತಗೊಂಡೆ. ತದನಂತರ ಅವರು ಬೇರೆ ನಿವೇಶನ 2021 ಅದನ್ನ ಬೇರೆ ಮಾಡಿ ಈಗೇನಪ್ಪಾ ಅಂತಂದ್ರೆ ಸರ್ಕಾರಿ ರಸ್ತೆಯನ್ನೇ ಅಕ್ರಮ ಮಾಡಿಕೊಂಡು ಇದ್ರ ಬಗ್ಗೆ ಸುಮಾರು 5.5 ವರ್ಷದಿಂದ ಸರ್ ನಾನು ತಮ್ಮಲ್ಲಿ ಕೂಡ 2 ಕೇಸ್ ದಾಖಲಾಗಿದೆ. ಎಲ್ಲ ಕಡೆ ಇವನ್ ರಾಷ್ಟ್ರಪತಿಯವರು PM ಅವರಿಗೆ, ಡಿಫೆನ್ಸ್ ಮಿನಿಸ್ಟರ್ಗೆ, ಜಿಲ್ಲಾಡಳಿತದಿಂದ ಕೂಡ ಅದನ್ನ ಕೇಸ್ ಮುಚ್ಚಾಕ್ಲಿಕ್ಕೆ ತಪ್ಪು ವರದಿ ಕೊಡ್ತಿದ್ದಾರೆ ಹೊರತು ತಮ್ಮ ಮುಂದೆ ನಿಂತ್ಕೊಂಡಿದ್ದ ಈ ಸೈನಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಸರ್.
ಪ್ರತಿಯೊಂದು ದಾಖಲಾತಿ ಇದೆ ಸರ್, 100% ಪ್ರತಿಯೊಂದು ದಾಖಲಾತಿ ಇದೆ. ಈವನ್ ಹೈಕೋರ್ಟ್ ಅಲ್ಲಿ ಕೂಡ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸರ್. ಹೊಸ್ದಾಗಿ ಬಂದಿದ್ದಾರೆ. ಇಲ್ಲ ಸರ್, ನನಗೆ ಆಪರೇಷನ್ ಆಗಿತ್ತು ಸರ್. ಸರ್ ಬಂದ ಮೇಲೆ ಮೀಟೇ ಇಲ್ಲ ನಾನು ಕೆಲಸ ಮಾಡಿ. ಸರ್. ನಿಮ್ಮ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತ ಎಷ್ಟು ಸೈನಿಕರದ್ದು ಏನೇನು ಪ್ರಾಬ್ಲಮ್ ಇದೆ ಸರ್ ಸರ್ ಎಲ್ಲ ಒಂದು ಮನವಿ ಮಾಡ್ತೀವಿ ಸರ್. 1 2 3 4 ಸರ್ ಎಲ್ಲರೂ ಹೋಗಿ ಸರ್ ಅವ್ರು ನಿಮ್ಗೆ ಆಪರ್ಚುನಿಟಿ ಕೊಡ್ತಾರೆ. ಸರ್. ಯು ವಿಲ್ ಹಿಯರ್ ಯು ಇನ್ ಡೀಟೇಲ್ ಸರ್. ಅಂಡ್ ಅವ್ರ ಕೈಲಾಗಿದ್ದು ಏನು ಮಾಡ್ಕೊಡಕ್ಕಾದ್ರೆ ಕಾನೂನು ಪ್ರಕಾರವಾಗಿ ಮಾಡ್ತೀವಿ. ಸರ್ ಅಷ್ಟನ್ನು ನಾನು ನಿರ್ದೇಶ ತೀರ್ಮಾನ ಮಾಡಲ್ಲ ಈಗ. ಸರ್